ನಮಸ್ಕಾರ. ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಹೈ ಕ್ಯಾಶ್ ಹೋಲ್ಡಿಂಗ್ಸ್ ಇನ್ ಸಮ್ ಮ್ಯೂಚುವಲ್ ಫಂಡ್ಸ್. ಮಾರ್ಚ್ ತಿಂಗಳ ಎಂಡಿಂಗಲ್ಲಿ ಕೆಲವು ಮ್ಯೂಚುವಲ್ ಫಂಡ್ ಹೌಸಸ್ಸು ತುಂಬ ಕ್ಯಾಶ್ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಅವರ ಫಂಡ್ ಹೌಸಲ್ಲಿ. PPFAS ಮ್ಯೂಚುವಲ್ ಫಂಡ್ ಅವರು 21.9% ಅವರ AUM ಅಲ್ಲಿ ಕ್ಯಾಶೇ ಇದೆ. ಮೋತಿಲಾಲ್ ಓಸ್ವಾಲ್ 17.8% ಕ್ಯಾಶು, ಕ್ವಾಂಟ್ ಮ್ಯೂಚುವಲ್ ಫಂಡ್ಸು 10.3% ಅವರ ಕ್ಯಾಶ್ ಹೋಲ್ಡಿಂಗ್ ಇದೆ. ಲೋವರ್ ಕ್ಯಾಶ್ ಹೋಲ್ಡಿಂಗ್ಸಲ್ಲಿ ಮಿರೈ ಅಸೆಟ್ ಮ್ಯೂಚುವಲ್ ಫಂಡ್ 1.3% ಮಾತ್ರ, ಕೋಟಕ್ ಮಹೀಂದ್ರಾ ಮ್ಯೂಚುವಲ್ ಫಂಡ್ 2.5% ಮಾತ್ರ ಕ್ಯಾಶು. ಅಂದರೆ ಕ್ಯಾಶ್ ಜಾಸ್ತಿ ಇದ್ದರೆ ಅದು ಮತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ಕ್ಯಾಶ್ ಜಾಸ್ತಿ ಇಲ್ಲ ಅಂದರೆ ಮೆಜಾರಿಟಿ ಅಮೌಂಟ್ ಇನ್ವೆಸ್ಟ್ ಆಗಿದೆ ಅಂತ. ಹಾಗೂ ಮಾರ್ಚ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಸು ಬೈಯರ್ಸ್ ಆಗಿದ್ರು 52% ಆಫ್ ದ ಸ್ಟಾಕ್ಸ್ ಇನ್ ದ ನಿಫ್ಟಿ 50 ಇಂಡೆಕ್ಸಲ್ಲಿ. ಹಾಗೂ ಹೈಯೆಸ್ಟ್ ಬೈಯಿಂಗ್ ಆಗಿದ್ದು ಜಿಯೋ ಫೈನಾನ್ಷಿಯಲ್ಲು, 18% ಆಫ್ ದ ಬೈಯಿಂಗು ಜಿಯೋ ಫೈನಾನ್ಷಿಯಲ್ ಆಗಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 12.8%, ಇಟರ್ನಲ್ ಅಥವಾ ಝೊಮ್ಯಾಟೊ ಏನು ಕಂಪ್ನಿ ಇದೆ 10.2% ಆಫ್ ದ ಬೈಯಿಂಗು ಈ ಕಂಪ್ನಿಲಾಗಿದೆ. ಹಾಗೂ ಬಜಾಜ್ ಫಿನ್ಸಾವಲ್ಲಿ 7.5% ಆಗಿದೆ. ನ್ಯೂಸ್ ನಂಬರ್ 2, 5 ಸ್ಟಾರ್ ರೇಟಿಂಗ್ ಫಾರ್ ಬೆಂಗಳೂರು ಏರ್ಪೋರ್ಟ್. ಟರ್ಮಿನಲ್ 2 ಆಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿ ಅವರಿಗೆ 5 ಸ್ಟಾರ್ ಏರ್ಪೋರ್ಟ್ ಟರ್ಮಿನಲ್ ರೇಟಿಂಗ್ ಕೊಟ್ಟಿದ್ದಾರೆ. ಸ್ಕೈ ಟ್ರ್ಯಾಕ್ಸ್ ಅಂತ ಇದೊಂದು ಗ್ಲೋಬಲ್ ಕಂಪ್ನಿ. ಇದು ಫಸ್ಟ್ ಏರ್ಪೋರ್ಟ್ ಟರ್ಮಿನಲ್ ಇನ್ ಇಂಡಿಯಾ ಟು ಗೆಟ್ ದಿ 5 ಸ್ಟಾರ್ ರೇಟಿಂಗು. ಹಾಗೂ ಈ 5 ಸ್ಟಾರ್ ರೇಟಿಂಗ್ ಕೊಡಲಿಕ್ಕೆ ಕೆಲವು ಫ್ಯಾಕ್ಟರ್ಸನ್ನು ಜಡ್ಜ್ ಮಾಡ್ತಾರೆ ಅವರು. ಟರ್ಮಿನಲ್ ಡಿಸೈನ್ ಯಾವ ಥರ ಇದೆ, ಕ್ಲೆನ್ಲಿನೆಸ್ಸು, ಸೆಕ್ಯೂರಿಟಿ ಪ್ರೊಸೀಜರ್ಸು, ಡಿಜಿಟಲ್ ಇಂಟಗ್ರೇಷನ್, ಹಾಸ್ಪಿಟಾಲಿಟಿ, ಇನ್ಕ್ಲೂಸಿವಿಟಿ ಹಾಗೂ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 48ನೇ ರ್ಯಾಂಕ್ ಕೊಟ್ಟಿದ್ದಾರೆ ವರ್ಲ್ಡಲ್ಲಿ ಫಾರ್ ದಿ ಬೆಸ್ಟ್ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್. ನಂಬರ್ 1 ಏರ್ಪೋರ್ಟ್ ಇರೋದು ಸಿಂಗಾಪುರ್ ಏರ್ಪೋರ್ಟ್. ನ್ಯೂಸ್ ನಂಬರ್ 3, ಲ್ಯಾಪ್ಟಾಪ್ಸ್ ಆ್ಯಂಡ್ ಸ್ಮಾರ್ಟ್ ಫೋನ್ಸ್ ಎಕ್ಸಾಮ್ಟೆಡ್ ಫ್ರಮ್ ಟ್ಯಾರಿಫ್ಸ್. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಸುಮಾರು ಎಲೆಕ್ಟ್ರಾನಿಕ್ ಐಟಮ್ಸು ಎಸ್ಪೆಷಲಿ ಲ್ಯಾಪ್ಟಾಪ್ಸ್ ಸ್ಮಾರ್ಟ್ ಫೋನ್ಸ್ ಎಲ್ಲ ಈ ರೆಸಿಪ್ರೋಕಲ್ ಟ್ಯಾರಿಫ್ಸಲ್ಲಿ ಬರೋದಿಲ್ಲ. ಸೊ ಇದರಿಂದ ಯಾರು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸನ್ನು ಇಂಪೋರ್ಟ್ ಮಾಡ್ತಾರೆ ಅವರಿಗೇನು ಟ್ಯಾರಿಫ್ ಇರೋದಿಲ್ಲ. ಯೂಶಲಿ ಈ ಪ್ರಾಡಕ್ಟ್ಸ್ ಎಲ್ಲ US ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಇಂಡಿಯಾ, ಚೈನಾ, ತೈವಾನ್ ಅಂತ ಬೇರೆ ಬೇರೆ ಕಂಟ್ರೀಸಲ್ಲಿ ಈ ಥರ ಎಲೆಕ್ಟ್ರಾನಿಕ್ ಐಟಮ್ಸು ಮ್ಯಾನುಫ್ಯಾಕ್ಚರ್ ಆಗಿ ಮತ್ತೆ US ಇಂಪೋರ್ಟ್ ಮಾಡ್ತಾರೆ. ಇದರಿಂದ ಆ್ಯಪಲ್ಲು, ಸ್ಯಾಮ್ಸಂಗು ಮತ್ತು ಎನ್ವಿಡಿಯಾ ಕಂಪ್ನಿ ಈ ಥರ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಅವರ ಪ್ರಾಡಕ್ಟ್ಸು ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೋದಿಲ್ಲ ಬಿಕಾಸ್ ಆಫ್ ದ ಟ್ಯಾರಿಫ್ಸ್. ನ್ಯೂಸ್ ನಂಬರ್ 4, ಗೋಲ್ಡ್ ಆಟ್ ನ್ಯೂ ಲೈಫ್ ಟೈಮ್ ಹೈ. ಗೋಲ್ಡು ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ $3,200 ಪರ್ ಮಾರ್ಕ್ ಕ್ರಾಸ್ ಆಯಿತು ಶುಕ್ರವಾರ. ಯಾಕಂದರೆ ಈ US ಚೈನಾ ಟ್ರೇಡ್ ವಾರಿಂದ ರಿಸೆಷನ್ ಅನ್ನೋದು ಒಂದು ಭಯ ಇದೆ. ಹಾಗೂ ಅದರಿಂದ ಡಿಮಾಂಡ್ ಫಾರ್ ಗೋಲ್ಡ್ ಜಾಸ್ತಿ ಆಗಿದೆ. ಗೋಲ್ಡ್ ಪ್ರೈಸಸ್ ಇಂಡಿಯಾದಲ್ಲಿ ಲೈಫ್ ಟೈಮ್ ಹೈ ಆಗಿದೆ. 93,000 rupees ಪರ್ 10 ಗ್ರಾಮ್ಸು 24 ಕ್ಯಾರೆಟ್ ಗೋಲ್ಡು. ಈಗ ಇನ್ವೆಸ್ಟರ್ಸ್ ಏನು ನೋಡ್ತಾ ಇದ್ದಾರೆ ಅಂದರೆ ಗೋಲ್ಡ್ ಏನಾದರೂ 2025 1 ಲಕ್ಷ ಮಾರ್ಕು ಕ್ರಾಸ್ ಆಗುತ್ತಾ ಅಂತ. ಆಲ್ರೆಡಿ 2025 ಗೋಲ್ಡು 20 ಹೊಸ ಲೈಫ್ ಟೈಮ್ ಹೈ ಟಚ್ ಮಾಡಿದೆ. ಯಾಕಂದರೆ ಯೂಶಲಿ ಯಾವುದಾದ್ರೂ ವರ್ಲ್ಡ್ ಅನ್ಸರ್ಟಿನಿಟಿ ಇದ್ದರೆ, ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಆವಾಗ ಜನ ಟೆಂಪ್ರರಿಯಾಗಿ ಗೋಲ್ಡನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ತಾರೆ. ಮತ್ತೆ ಸ್ವಲ್ಪ ಸಿಚುವೇಶನ್ ಇಂಪ್ರೂವ್ ಆದಮೇಲೆ ವಾಪಸ್ಸು ಸ್ಟಾಕ್ಸಿಗೆ ಇನ್ವೆಸ್ಟ್ ಆಗ್ತದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಆ್ಯಪಲ್ ಕಂಪ್ನಿಯವರು $22 ಬಿಲಿಯನ್ ಅಥವಾ 1.89 lakh crores ವರ್ತ್ ಆಫ್ ಐಫೋನ್ಸು ಇಂಡಿಯಾದಲ್ಲಿ ಅಸೆಂಬಲ್ ಮಾಡಿದ್ದಾರೆ ಬಿಟ್ವೀನ್ ಏಪ್ರಿಲ್ 2024 ಟು ಮಾರ್ಚ್ 2025. ಈ ವರ್ಷ ಅಂದರೆ 2024-25 ಪೀರಿಯಡಲ್ಲಿ ಪ್ರೊಡಕ್ಷನ್ನು ಇನ್ಕ್ರೀಸ್ ಮಾಡಿದರು ಬೈ 60% ಕಂಪೇರ್ ಟು ಪ್ರೀವಿಯಸ್ ಇಯರು. ಯಾಕಂದರೆ ಅವರು ಆದಷ್ಟು ಚೈನಾ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು ಅವರು ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಂತ ಅವರ ಉದ್ದೇಶ. ಸ್ವಲ್ಪ ಬೇರೆ ಬೇರೆ ಕಂಟ್ರೀಸಲ್ಲಿ ಮ್ಯಾನುಫ್ಯಾಕ್ಚರ್ ಆದರೆ ಈ ಥರ ಟ್ರೇಡ್ ವಾರ್ ಆದರೂ ಬೇರೆ ಏನಾದರೂ ಅಷ್ಟು ಪ್ರಾಬ್ಲಮ್ ಆಗದೆ ಇರ್ಬೋದು ಅಂತ. ಆ್ಯಪಲ್ ಐಫೋನದು ಟೋಟಲ್ ಪ್ರೊಡಕ್ಷನಲ್ಲಿ 20% ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಾಳೆ ಸೋಮವಾರ ಮಾರ್ಕೆಟ್ಸಿಗೆ ರಜೆ ಇಂಡಿಯಾದಲ್ಲಿ, ಯಾಕಂದರೆ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.